Hello everyone, I am Pavitra Mallikarjun. In today's session, I am going to discuss about noun or verb forms of words. ಅಂತ ಅಂದ್ರೆ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಈ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ. ಈ ಒಂದು ಎಕ್ಸಾಮ್ ಅಲ್ಲಿ ನಮಗೆ ಒಂದು ವರ್ಡ್ ಅನ್ನ ಕೊಟ್ಬಿಟ್ಟು ಅದು ವರ್ಬ್ ಆಗಿರ್ಬೋದು ನೌನ್ ಆಗಿರ್ಬೋದು. ಆ ವರ್ಡ್ ಅನ್ನ ಕೊಟ್ಬಿಟ್ಟು ನೌನ್ ಅನ್ನ ಕೊಟ್ಟು ವರ್ಬ್ ಆಗಿ ಕನ್ವರ್ಟ್ ಮಾಡಿ ಅಂತ ಕೇಳ್ತಾರೆ. ಓನ್ ವರ್ಡ್ಸ್ ಅಲ್ಲಿ ಓನ್ ಸೆಂಟೆನ್ಸ್ ಮಾಡಿ ಅಂತ ಕೇಳ್ತಾರೆ. ವರ್ಬ್ ಅನ್ನ ಕೊಟ್ಟು ನೌನ್ ಆಗಿ ಮಾಡಿ ಅಂತ ಕೇಳ್ತಾರೆ. ನೌನ್ ವರ್ಡ್ ಅನ್ನ ಕೊಟ್ಬಿಟ್ಟು ವರ್ಬ್ ಆಗಿ ಕನ್ವರ್ಟ್ ಮಾಡಿ ಅಂತ ಕೇಳ್ತಾರೆ. ಆ ರೀತಿಯಾಗಿ ಕೆಲವು ಎಕ್ಸಾಂಪಲ್ಸ್ ಅನ್ನ ನಾನು ಈ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೀವು ಬಹ್ಯಾಟ್ ಮಾಡೋದಕ್ಕಿಂತ ಈ ಪ್ಯಾಟರ್ನ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಅವ್ರು ಯಾವುದೇ ಒಂದು ವರ್ಡ್ ಅನ್ನ ಕೊಟ್ಟರು ಕೂಡ ನೀವು ಆರಾಮಾಗಿ ಆ ಕ್ವಶನ್ ಗೆ ಆನ್ಸರ್ ಮಾಡ್ತೀರಾ. ಇದೇ ಮೊದಲನೇ ಬಾರಿಗೆ ನನ್ನ ಕ್ಲಾಸ್ ಅನ್ನ ನೋಡ್ತಾ ಇದ್ರೆ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ಕೊನೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಓಕೆ, ನಾವು ಒಂದು ವರ್ಡ್ ಅನ್ನ ಕೊಟ್ಟಿರ್ತಾರೆ, ಅದನ್ನ ನೌನ್ ಅಥವಾ ವರ್ಬ್ ಆಗಿ ಕನ್ವರ್ಟ್ ಮಾಡಿ ನಿಮ್ಮ ಓನ್ ಸೆಂಟೆನ್ಸ್ ಅಲ್ಲಿ ಬರೀರಿ ಅಂತ ಕೊಡ್ತಾರೆ. ನೀವು ಈಗ ಇದನ್ನ ಮಾಡ್ಬೇಕಾದಾಗ ತುಂಬಾ ಲೆಂತಿ ಸೆಂಟೆನ್ಸ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಹೋಗ್ಬೇಡಿ. ನಮಗೆ ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಒಂದು ಒಂದು ಸೆಂಟೆನ್ಸ್ ಕ್ರಿಯೇಟ್ ಆಗ್ಬೇಕಂದ್ರೆ ಅದರಲ್ಲಿ ಏನೇನು ಆಬ್ಜೆಕ್ಟ್ಸ್ ಇರ್ಬೇಕು ಅಂತ ಹೇಳಿದ್ದೆ. ಅದರಲ್ಲಿ ಒಂದು ಸಬ್ಜೆಕ್ಟ್ ಇರ್ಬೇಕು, ವರ್ಬ್ ಇರ್ಬೇಕು, ಆಬ್ಜೆಕ್ಟ್ ಇರ್ಬೇಕು. ಹಂಗಿದ್ರೆ ನಾವು ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದೆ ಅಲ್ವಾ. ಇದನ್ನ ಯಾವಾಗ ಹೇಳಿದ್ದೆ ಅಂದ್ರೆ ಟೆನ್ಸ್ ಮಾಡ್ಬೇಕಾದ್ರೆ ಹೇಳಿದ್ದೆ. ನಮ್ಮ ಒಂದು ಸೆಂಟೆನ್ಸಸ್ ಮಾಡ್ಬೇಕಾದ್ರೆ ಕೂಡ ನಾನು ಈ ಒಂದು ಟಾಪಿಕ್ ಅನ್ನ ಹೇಳಿದ್ದೀನಿ. ಒಂದು ಕಂಪ್ಲೀಟ್ ಸೆಂಟೆನ್ಸ್ ಅಂತ ಕರಿಬೇಕಂದ್ರೆ ಅದರಲ್ಲಿ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಇರ್ಬೇಕು ಅಂತ ಹೇಳಿದ್ದೆ. ಈ ಒಂದು ಪ್ಯಾಟರ್ನ್ ಇಟ್ಕೊಂಡು ನೀವು ಈ ಒಂದು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ. ಓಕೆ, ನಮಗೆ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಕೆಲವೊಂದ್ಸಲ ಪ್ರನೌನ್ ಬರ್ತವೆ, ಇನ್ನು ಕೆಲವೊಂದ್ಸಲ ನೌನ್ಸ್ ಕೂಡ ಬರ್ತವೆ. ಮತ್ತೆ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಕೂಡ ಪ್ರನೌನ್ಸ್ ಬರ್ತವೆ ಅಥವಾ ನೌನ್ಸ್ ಬರ್ತವೆ. ಇದನ್ನ ನಾವು ಸೆಂಟೆನ್ಸಸ್ ಮಾಡ್ಬೇಕಾದಾಗ, ಟೆನ್ಸಸ್ ಕಲಿಬೇಕಾದಾಗ ಬಹಳಷ್ಟು ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದೀನಿ. ಅದರಲ್ಲಿ ನೀವು ಅಬ್ಸರ್ವ್ ಮಾಡಿ. ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ, ಆಬ್ಜೆಕ್ಟ್ ಇರುತ್ತೆ. ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ನೌನ್ ಆರ್ ಪ್ರನೌನ್ ಇರುತ್ತೆ, ವರ್ಬ್ ಮೇನ್ ವರ್ಬ್ ಆಗಿರುತ್ತೆ, ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ನೌನ್ ಅಥವಾ ಪ್ರನೌನ್ ಬಂದಿರ್ತದೆ. ಪ್ರೆಸೆಂಟ್ ಈಗ ನಾವೇನ್ ಅರ್ಥ ಮಾಡ್ಕೊಳ್ಬೇಕು, ನೌನ್ ಅಂತಾನೆ ಅರ್ಥ ಮಾಡ್ಕೊಳ್ಳೋಣ. ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ನೌನ್ ಇರುತ್ತೆ, ವರ್ಬ್ ಪ್ಲೇಸ್ ಅಲ್ಲಿ ವರ್ಬ್ ಇರುತ್ತೆ, ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ನೌನ್ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಪ್ಯಾಟರ್ನ್ ಅಲ್ಲಿ ಅವರು ಕೊಟ್ಟಿರುವಂತಹ ವರ್ಡ್ಸ್ ಗಳನ್ನ ಹಾಕ್ಬಿಟ್ಟು ನೀವು ಓನ್ ಸೆಂಟೆನ್ಸ್ ಅನ್ನ ಕ್ರಿಯೇಟ್ ಮಾಡಿ. ಈಗ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಕೊಟ್ಟಿರುವಂತಹ ವರ್ಡ್ ಅನ್ನ ನೌನ್ ಆಗಿ ಬರೀರಿ ಅಂದಾಗ ಆ ಒಂದು ವರ್ಡ್ ಅನ್ನ ನೀವು ಸಬ್ಜೆಕ್ಟ್ ಪ್ಲೇಸ್ ಅಲ್ಲಾದ್ರೂ ಬರೀರಿ, ಆಬ್ಜೆಕ್ಟ್ ಪ್ಲೇಸ್ ಅಲ್ಲಾದ್ರೂ ಬರೀರಿ. ಓಕೆ, ಇಲ್ಲ ಅವರು ವರ್ಬ್ ಆಗಿ ಕನ್ವರ್ಟ್ ಮಾಡಕ್ ಹೇಳಿದ್ದಾರೆ ಅಂತ ಅಂದಾಗ ಆ ವರ್ಡ್ ಅನ್ನ ವರ್ಬ್ ಪ್ಲೇಸ್ ಅಲ್ಲಿ ಫಸ್ಟ್ ಬರ್ಕೊಂಡ್ಬಿಡಿ. ಅರ್ಥ ಆಯ್ತಲ್ಲ. ಆಮೇಲೆ ಇನ್ನ ಒಂದು ಕ್ಲೂ ವರ್ಡ್ ಏನಂತಂದ್ರೆ ಅವ್ರು ಏನೇ ಕೊಟ್ಟಿರ್ಲಿ ನೀವು ಐ ಅನ್ನುವಂತಹ ಒಂದು ಪ್ರನೌನ್ ಇಂದ ಸೆಂಟೆನ್ಸ್ ಅನ್ನ ಸ್ಟಾರ್ಟ್ ಮಾಡಿ. ಅವಾಗ ನಿಮ್ಗೆ ಕ್ಲಿಯರ್ ಆನ್ಸರ್ ಸಿಕ್ಬಿಡುತ್ತೆ. ಓಕೆ, ಈಗ ಕೆಲವು ಎಕ್ಸಾಂಪಲ್ಸ್ ಅನ್ನ ನಾನು ಹೇಳ್ತೀನಿ ನೋಡಿ. ಪೇ, ನಾವು ಕನ್ನಡದಲ್ಲಿ ನಾನಾರ್ಥಕಗಳು ಅಂತ ಕರಿತೀವಲ್ವಾ, ಸಿಮಿಲರ್ ವರ್ಡ್ಸ್, ಅವುಗಳು ನಿಮ್ಗೆ ಗೊತ್ತಿರ್ಬೇಕು. ಹಂಗ್ ಗೊತ್ತಿದ್ದಾಗ ನಾವು ಡಿಫ್ರೆಂಟ್ ಒಂದು ಸ್ಟೇಟ್ಮೆಂಟ್ಸ್ ಅನ್ನ, ಸೆಂಟೆನ್ಸಸ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಆಗುತ್ತೆ. ಪೇ ಅಂತ ಹೇಳಿ ಕೊಟ್ಟಿದ್ದೀನಿ, ಇದರ ಅರ್ಥ ನಿಮಗೆ ಗೊತ್ತಿರಬೇಕು. ಪೇ ಅಂತ ಅಂದ್ರೆ ಏನು? ಫೀಸ್ ಅನ್ನ ಕಟ್ಟೋದು, ಪಾವತಿಸೋದು ಅಂತ ಹೇಳ್ತೀವಿ. ಅಥವಾ ಪೇಮೆಂಟ್ ಅಂದ್ರೆ ಸಂಬಳವನ್ನ ತಗೊಳ್ಳುವಂಥದ್ದು, ವೇತನವನ್ನ ತಗೊಳ್ಳುವಂಥದ್ದು ಅಂತ ಅರ್ಥ ಮಾಡ್ಕೊಳ್ಬೇಕು. ಈಗ ನಾನು ಓನ್ ವರ್ಡ್ಸ್ ಅಲ್ಲಿ ಬರ್ದಿದ್ದೀನಿ. ಇದರಲ್ಲಿ ವರ್ಬ್ ಆಗಿ ಯಾವ್ದನ್ನ ಕನ್ವರ್ಟ್ ಮಾಡಿದೀನಿ, ನೌನ್ ಆಗಿ ಯಾವ್ದನ್ನ ಕನ್ವರ್ಟ್ ಮಾಡಿದೀನಿ ಅರ್ಥ ಮಾಡ್ಕೊಳ್ಳಿ. ಐ ಪೇ ದ ಸ್ಕೂಲ್ ಫೀಸ್. ಈಗ ನೋಡಿ, ಐ ಅನ್ನುವಂಥದ್ದು ಸಬ್ಜೆಕ್ಟ್, ಪೇ ಅನ್ನುವಂಥದ್ದು ವರ್ಬ್ ಪ್ಲೇಸ್ ಅಲ್ಲಿ ನಾನು ಆಲ್ರೆಡಿ ಬರ್ಕೊಂಡಿದ್ದೆ. ಅದು ದ ಸ್ಕೂಲ್ ಫೀಸ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಈಗ ನೋಡಿ, ಇದು ಯಾವ ಪ್ಲೇಸ್ ಅಲ್ಲಿ ಬರ್ದಿದ್ದೀನಿ, ವರ್ಬ್ ಆಗಿ ಕನ್ವರ್ಟ್ ಮಾಡಿದೀನಿ. ಓಕೆನಾ. ಈಗ ಐ ಪೇ ಈಸ್ ವೆರಿ, ಸಾರಿ ಹಿಸ್ ಅಂತ ಮಾಡ್ರಿ ಇದನ್ನ. ಹಿಸ್ ಪೇ ಈಸ್ ವೆರಿ ಹೈ. ನೋಡಿ, ಹೆಲ್ಪಿಂಗ್ ವರ್ಬ್ ಆದ್ಮೇಲೆನೆ ಮೇನ್ ವರ್ಬ್ ಬರ್ಬೇಕೇ ಹೊರತು ಮೇನ್ ವರ್ಬ್ ಆದ್ಮೇಲೆ ಹೆಲ್ಪಿಂಗ್ ವರ್ಬ್ ಯಾವತ್ತು ಬರಲ್ಲ. ಅದಕ್ಕೋಸ್ಕರ ಹಿಸ್ ಪೇ ಅನ್ನುವಂಥದ್ದು ಒಂದೇ ವರ್ಡ್, ಇದು ಸಬ್ಜೆಕ್ಟ್. ಹಿಸ್ ಪೇ ಅಂದ್ರೇನು? ಅವನ ಸಂಬಳ ಅಂತ ಅರ್ಥ, ಅವನ ಸಂಬಳ. ಓಕೆ, ಇದು ಒಂದೇ ವರ್ಡ್ ಆಗಿದೆ. ಹಿಸ್ ಪೇ ಅನ್ನುವಂಥದ್ದು ಅವನ ಸಂಬಳ ಅನ್ನೋ ಅರ್ಥ ಕೊಡುತ್ತೆ. ಈಸ್ ವೆರಿ ಹೈ, ಅವನ ಸಂಬಳ ಏನಿದೆ ಅಲ್ಲ ಅದು ತುಂಬಾ ಹೈಯೆಸ್ಟ್ ಇದೆ, ತುಂಬಾ ದೊಡ್ಡ ಸಂಬಳವನ್ನ, ದೊಡ್ಡ ಮೊತ್ತವನ್ನ ತಗೊಳ್ತಿದ್ದಾನೆ ಅಂತ ಹೇಳೋದಕ್ಕೆ ಈ ಒಂದು ವರ್ಡ್ ಅನ್ನ ಬಳಸ್ಕೊಂಡಿದೀನಿ. ಸಬ್ಜೆಕ್ಟ್ ಹಿಸ್ ಪೇ ಆಗುತ್ತೆ, ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗುತ್ತೆ. ನಾನು ನಿಮಗೆ ಟೆನ್ಸ್ ಮಾಡ್ಬೇಕಾದ್ರೆ ಹೇಳಿದ್ದೆ, ಈಸ್, ಆಮ್, ಆರ್, ವಾಸ್, ವರ್ ಇರ್ಬೋದು, ಹೆಲ್ಪಿಂಗ್ ವರ್ಬ್ಸ್ ಇರ್ಬೋದು. ಸಮ್ಟೈಮ್ಸ್ ಮೇನ್ ವರ್ಬ್ ಪ್ಲೇಸ್ ಅಲ್ಲಿ ಅವು ಬಂದು ಆ ಒಂದು ಸೆಂಟೆನ್ಸ್ ನ ಮೀನಿಂಗ್ ಅನ್ನ ಕ್ಲಿಯರ್ ಮಾಡ್ತವೆ ಅಂತ ಹೇಳಿ. ವೆರಿ ಹೈ ಅನ್ನುವಂಥದ್ದು ಆಬ್ಜೆಕ್ಟ್ ಆಗುತ್ತೆ. ನೋಡಿ, ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಬಂದ್ರೆ ಅದು ನೌನ್ ಆಗುತ್ತೆ. ಪೇ ಬಂದಿದೆ ಅಲ್ಲ, ಇದು ನೌನ್.
ಈ ವರ್ಕ್ ಪ್ಲೇಸ್ ಅಲ್ಲಿ ಬಂದ್ರೆ ವರ್ಬ್ ಆಗುತ್ತೆ. ಈ ಒಂದು ಸಿಂಪಲ್ ಟ್ರಿಕ್ಸ್ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ವಾಕ್ ಅನ್ನುವಂತಹ ವರ್ಡ್ ಅನ್ನ ತಗೊಂಡಿದ್ದೀನಿ. ಈಗ ನೋಡಿ, ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಬಂದ್ರೆ ಅದು ನೌನ್ ಅಥವಾ ಪ್ರನೌನ್. ಓಕೆ, ಸಬ್ಜೆಕ್ಟ್ ಅಲ್ಲಿ ಐ ಅಂತ ತಗೊಂಡಿದ್ದೀನಿ. ಐ ವೆಂಟ್ ಫಾರ್ ಎ ವಾಕ್. ನಾನು ಏನಕ್ಕೋಸ್ಕರ ಹೋಗಿದ್ದೆ? ವಾಕ್ ಮಾಡ್ಲಿಕ್ಕೋಸ್ಕರ ಹೋಗಿದ್ದೆ. ಓಡಾಡೋದು ಅಂತ ತಗೊಂಡ್ರೆ ನಮಗೆ ಮೇನ್ ವರ್ಬ್ ಅಂತ ಆಗ್ತದೆ, ವರ್ಬೇ ಅದು ಆಕ್ಚುಲಿ. ಆದ್ರೆ ನಾವಿಲ್ಲಿ ಯಾವ ಪ್ಲೇಸ್ ಅಲ್ಲಿ ಬರ್ದಿದೀವಿ, ಪ್ಲೇಸ್ ನ ಒಂದು ಬೇಸ್ ಮೇಲೆ ನಾವು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳಿ ಐಡೆಂಟಿಫೈ ಮಾಡಬೇಕು. ನೋಡಿ, ಐ ಅನ್ನೋಂಥದ್ದು ಸಬ್ಜೆಕ್ಟ್, ವೆಂಟ್ ಅನ್ನೋಂಥದ್ದು ಆಬ್ಜೆಕ್ಟ್, ಫಾರ್ ಎ ವಾಕ್ ಅನ್ನೋಂಥದ್ದೇನು ಆಬ್ಜೆಕ್ಟ್. ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಏನ್ ಬರುತ್ತೆ? ನೌನ್ ಅಥವಾ ಪ್ರನೌನ್ ಬರ್ತದೆ ಅಂತ ಹೇಳಿದ್ದೆ. ನೌನ್ ಆಯ್ತಲ್ವಾ ಇದು? ಎಸ್, ಇದನ್ನ ನಾನು ಇವಾಗ ನೌನ್ ಆಗಿ ಕನ್ವರ್ಟ್ ಮಾಡಿದ್ದೀನಿ. ಇದನ್ನೇ ವರ್ಬ್ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಹೆಂಗೆ? ಅದನ್ನೇ ವರ್ಕ್ ಪ್ಲೇಸ್ ಅಲ್ಲಿ ತಗೊಂಡ್ಬಂದ್ಬಿಡೋದು. ಐ ಅನ್ನೋದು ಸಬ್ಜೆಕ್ಟ್ ಪ್ಲೇಸ್, ವಾಕ್ ಅನ್ನೋದು ವರ್ಕ್ ಪ್ಲೇಸ್ ಅಲ್ಲಿ ಬರ್ದಿದ್ದೀನಿ, ಎವ್ರಿ ಡೇ ಅನ್ನೋದು ಆಬ್ಜೆಕ್ಟ್ ಆಯ್ತು. ಅರ್ಥ ಆಯ್ತಲ್ಲ? ವರ್ಕ್ ಪ್ಲೇಸ್ ಅಲ್ಲಿ ಬಂದಿರೋದಕ್ಕೆ ಇದು ವರ್ಬ್ ಆಯ್ತು. ಅರ್ಥ ಆಯ್ತಾ? ಈಗ ನೋಡಿ, ವಾಟರ್ ಅನ್ನೋಂಥದ್ದು ತಗೊಂಡಿನಿ. ವಾಟರ್ ಅಂದ್ರೆ ಯಾರಿಗ್ ಗೊತ್ತಿರಲ್ಲ, ನಾವ್ನೇ ಅದು ಅಂತ ನಾವು ಗುರುತಿಸ್ತೀವಿ. ಆದ್ರೆ ಅದನ್ನ ಕೂಡ ವರ್ಬ್ ಆಗಿ ಕನ್ವರ್ಟ್ ಮಾಡ್ರಿ ಅಂತ ಸಮಟೈಮ್ಸ್ ಕೇಳ್ಬೋದು. ಅದನ್ನ ಹೆಂಗ್ ಮಾಡ್ಬೇಕು ನೋಡಿ, ಐ ಅನ್ನೋಂಥದ್ದು ಸಬ್ಜೆಕ್ಟ್, ನಾನು ಅದನ್ನೇ ಹೇಳಿದ್ದು. ಅವ್ರೇನಾದ್ರೂ ವರ್ಬ್ ಅಂತ ಮಾಡ್ರಿ ಅಂತ ಕೊಟ್ಟ ತಕ್ಷಣ ನೀವು ಅದನ್ನ ವರ್ಬ್ ಪ್ಲೇಸ್ ಅಲ್ಲಿ ಬರ್ಕೊಂಡ್ಬಿಡ್ರಿ. ಆ ಕಡೆ ಸಬ್ಜೆಕ್ಟ್ ಮತ್ತೆ ಆಬ್ಜೆಕ್ಟ್ ಗೆ ಬೇರೆ ವರ್ಡ್ಸ್ ಅನ್ನ ನೀವು ಜೋಡಣೆ ಮಾಡ್ಕೊಡ್ರಿ. ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಐ ಅಂತ ಬರ್ದ್ರೆ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇನ್ನ ಏನಾದ್ರೂ ಬರಿಬಹುದು. ಓಕೆ, ವಾಟರ್ ಅನ್ನೋದು ನಾನು ಮಿಡಲ್ ಆಫ್ ದ ಸೆಂಟೆನ್ಸ್ ಬರ್ದೀನಿ, ಅದಕ್ಕೆ ಅದು ವರ್ಬ್ ಆಗಿ ಕನ್ವರ್ಟ್ ಆಯ್ತು. ದ ಪ್ಲಾಂಟ್ಸ್ ಅನ್ನೋದು ಆಬ್ಜೆಕ್ಟ್. ಅಂದ್ರೆ ಏನು? ಐ ವಾಟರ್ ದ ಪ್ಲಾಂಟ್ಸ್ ಅಂದ್ರೆ ನಾನು ಗಿಡಗಳಿಗೆ ನೀರ್ ಹಾಕ್ತಿದ್ದೀನಿ ಅಂತ ಅರ್ಥ ಆಗುತ್ತೆ. ಐ ಡ್ರಿಂಕ್ ವಾಟರ್, ಇಲ್ಲಿ ನೋಡಿ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಬರ್ದೀನಿ, ಅದಕ್ಕೆ ಇದು ನೌನ್ ಆಗಿ ಕನ್ವರ್ಟ್ ಆಯ್ತು. ಇಲ್ಲಿ ವರ್ಬ್ ಆಗಿ ಕನ್ವರ್ಟ್ ಆಯ್ತು. ಅರ್ಥ ಆಯ್ತಲ್ಲ? ಸಬ್ಜೆಕ್ಟ್ ಅಲ್ಲಿ ಐ ಬರ್ಕೊಂಡಿನಿ, ಡ್ರಿಂಕ್ ಅನ್ನೋಂಥದ್ದು ವರ್ಬ್ ಆಗಿದೆ, ವಾಟರ್ ಅನ್ನೋದು ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಬಂದಿರೋದಕ್ಕೆ ನೌನ್ ಆಗಿ ಕನ್ವರ್ಟ್ ಆಯ್ತು. ಅರ್ಥ ಆಯ್ತಲ್ಲ? ಈಗ ವಾಚ್. ವಾಚ್ ವಾಚ್ ಅಂದ್ರೆ ಸಿಮಿಲರ್ ವರ್ಡ್ಸ್ ಏನೇನ್ ಬರುತ್ತೆ? ಒಂದು ನೋಡೋದಾಗುತ್ತೆ, ಇನ್ನೊಂದು ವೃಷ್ಟಿ ಕಟ್ಕೊಳ್ಳುವಂತಹ ವಾಚ್ ಆಗುತ್ತೆ. ಓಕೆ, ಐ ವಾಚ್ ಟಿವಿ ಎವ್ರಿ ಡೇ. ನಾನು ಏನನ್ನ ನೋಡ್ತೀನಿ? ನೋಡು ಅನ್ನೋದು ವರ್ಬ್ ಅಲ್ವಾ? ನೋಡು ಅನ್ನೋದು ವರ್ಬ್ ಆಗಿ ನಾನು ಇವಾಗ ಕನ್ವರ್ಟ್ ಮಾಡಿದೆ. ಓಕೆ, ಇದು ವರ್ಬ್ ಸೆಂಟೆನ್ಸ್. ಐ ವಾಚ್ ಟಿವಿ ಎವ್ರಿ ಡೇ, ನಾನು ದಿನಾಲು ಟಿವಿಯನ್ನ ನೋಡ್ತೇನೆ, ಅದು ವರ್ಬ್ ಆಯ್ತು. ಈಗ ದಿಸ್ ವಾಚ್ ಈಸ್ ವೆರಿ ಬ್ಯೂಟಿಫುಲ್. ದಿಸ್ ವಾಚ್ ಅನ್ನೋದು ಸಬ್ಜೆಕ್ಟ್. ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ದೆ? ನೌನ್ ಆಗುತ್ತೆ ಅಂತ ಹೇಳಿದ್ದೆ. ಈಸ್ ಅನ್ನೋದು ಮೇನ್ ವರ್ಬ್ ಆಯ್ತು, ವೆರಿ ಬ್ಯೂಟಿಫುಲ್ ಅನ್ನೋದು ಆಬ್ಜೆಕ್ಟ್ ಆಯ್ತು. ಈಗ ಇದು ನೌನ್ ಆಗಿ ಕನ್ವರ್ಟ್ ಮಾಡಿದೀನಿ ನಾನು. ಅರ್ಥ ಆಯ್ತಲ್ಲ ನಿಮಗೆ ಯಾವ ರೀತಿ ಕನ್ವರ್ಟ್ ಮಾಡುವಂತದ್ದು ಅಂತ ಹೇಳಿ? ಈಗ ನಿಮಗೆ ಈ ಒಂದು ಕಂಟೆಂಟ್ ಅರ್ಥ ಆಗಿದ್ರೆ ಇಲ್ಲಿ ಕೆಲವು ಹೋಮ್ ವರ್ಕ್ಸ್ ಅನ್ನ ಕೊಟ್ಟಿದ್ದೀನಿ. ಕ್ವಶನ್ ಅನ್ನುವಂಥದ್ದು, ಆನ್ಸರ್ ಅನ್ನುವಂಥದ್ದು, ಡ್ರೀಮ್ ಅನ್ನುವಂಥದ್ದು. ಇವುಗಳನ್ನ ನೀವು ನೌನ್ ಆಗಿನೂ ಕನ್ವರ್ಟ್ ಮಾಡಿ, ವರ್ಬ್ ಆಗಿನೂ ಕನ್ವರ್ಟ್ ಮಾಡಿ ಆನ್ಸರ್ ಅನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದು ಕರೆಕ್ಟ್ ಇದೆನೋ ಇಲ್ಲೋ ಅಂತ ಹೇಳ್ಬಿಟ್ಟು ನಿಮಗೆ ವಾಪಸ್ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.